ಹಾಯ್ ಫ್ರೆಂಡ್ಸ್, ಪಡುಮನೆ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನೆಂದರೆ ಬೂತಾಯಿ ಪುಳಿ ಮುಂಚಿ, ಮಂಗಳೂರು ಸ್ಟೈಲ್ ಬೂತಾಯಿ ಪುಳಿ ಮುಂಚಿ ಮಾಡ್ತಾಯಿದ್ದೀನಿ. ಇವಾಗ ಮೀನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಎಲ್ಲ. ಹಾಗೆ ಇವಾಗ ಅದಕ್ಕೆ ಬೇಕಾಗುವಂಥ ಸಾಮಗ್ರಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಇದೇನಕ್ಕೆ ಅಂದರೆ ಗ್ರೇವಿ ಜೊತೆಗೆ ಇದು ಹಾಕಿಕೊಂಡು ಮಸಾಲೆನ ಕುದಿ ಬರೋಕ್ಕಿಡುವಾಗ ಸೂಪರಾಗಿರುತ್ತೆ, ಅದಕ್ಕೋಸ್ಕರ. ಮುಂದಿನ ವೀಡಿಯೋಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಬನ್ನಿ, ಯಾಕಂದರೆ ಕೊನೆವರೆಗೂ ನೋಡ್ಕೊಂಡು ಬಂದಿಲ್ಲ ಆದರೆ ನಿಮಗೆ ಇದರಲ್ಲಿ ಅರ್ಥನೂ ಆಗಲ್ಲ, ಅದಕ್ಕೋಸ್ಕರ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಹಾಗೆ ಇವಾಗ ಶುಂಠಿ ಮತ್ತು ಕಾಯಿ ಮೆಣಸು ಕಟ್ ಮಾಡ್ಕೊಳ್ಳೋಣ. ಇದು ಬೂತಾಯಿ ಪುಳಿ ಮುಂಚಿ ಯಾವುದಕ್ಕೆಲ್ಲ ಒಳ್ಳೆಯದಾಗುತ್ತೆ ಅಂದರೆ ನೀರು ದೋಸೆ ಮತ್ತು ಕುಚ್ಚಲಕ್ಕಿ ಅನ್ನಕ್ಕೆ ಸೂಪರಾಗಿರುತ್ತೆ. ನೀವು ಮಾಡಿ ನೋಡಿ, ಟ್ರೈ ಮಾಡಿ, ನಮಗೂ ಕಮೆಂಟ್ ಮಾಡಿ ಆದಮೇಲೆ. ಹಾಗೆ ಇವಾಗ ಮಸಾಲೆಗೆ ರೆಡಿ ಮಾಡಿ ಇಟ್ಟಿದ್ದೀವಿ ಎಲ್ಲ. ಇವಾಗ 2 ಸ್ಪೂನ್ ಕೊತ್ತಂಬರಿ ಹಾಕ್ಕೊಳ್ಳೋಣ. ಹಾಗೆ 1 ಸ್ಪೂನು ಹುಳಿ ಹಾಕ್ಕೊಳ್ಳೋಣ. ಹಾಗೆ ಜೀರಿಗೆ ಹಾಕ್ಕೊಳ್ಳೋಣ 1 ಸ್ಪೂನು. ಹಾಗೆ ಘಾಟಿ ಮೆಣಸು ಒಂದು 10 ಹಾಕ್ಕೊಳ್ಳೋಣ. ಹಾಗೆ ಇವಾಗ ಅರಿಶಿನ ಹುಡಿ ಹಾಕ್ಕೊಳ್ಳೋಣ. ಇವಾಗ ಅದರ ಜೊತೆ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಹಾಗೆ ಮೆಂತ್ಯನೂ ಹಾಕ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಮೇಲೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ಗ್ರೇವಿ ಆಗೋಕ್ಕೆ. ಇವಾಗ ನೋಡಿ ಗ್ರೇವಿ ಆಯಿತು. ಹಾಗೆ ನಾವು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ, ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಷ್ಟು ಟೇಸ್ಟ್ ಯಾವುದರಲ್ಲಿ ಇರಲ್ಲ, ಸ್ಟೀಲ್ ಪಾತ್ರೆಯಲ್ಲಿ ಇರಲ್ಲ. ಹಿಂದಿನ ಕಾಲದಲ್ಲಿ ಎಲ್ಲರೂ ಅಂದರೆ ನಮ್ಮ ಅಜ್ಜಿ ಅವ್ರ ಕಾಲದಲ್ಲೆಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ರು. ಆವಾಗಿನ ಟೇಸ್ಟು ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದಲ್ಲ, ಅದಕ್ಕೆ ಅಷ್ಟು ಟೇಸ್ಟ್ ಬರ್ತಾಯಿತ್ತು. ಇವಾಗ ನಾನು ಕೂಡ ಅದೇ ಮಾಡ್ತಾಯಿದ್ದೀನಿ. ಇವಾಗ ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಉಳಿದಿರ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ, ಕಾಯಿ ಮೆಣಸು, ಶುಂಠಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇವಾಗ ಸ್ವಲ್ಪ ದಪ್ಪ ಗ್ರೇವಿ ಥರ ಇರುತ್ತೆ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಮತ್ತು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಗ್ಯಾಸ್ ಒಲೆ ಉರಿಸೋಣ. ಗ್ಯಾಸ್ ಮೇಲೆ ಈ ಗ್ರೇವಿನ ಇಡೋಣ, ಪಾತ್ರೆನ ಗ್ರೇವಿ ಹಾಕಿರೋರಂತ. ಇವಾಗ ಬಾಯಿ ಮುಚ್ಕೊಂಡು ಒಂದು 5 ನಿಮಿಷ ಕುದಿ ಬರೆಯೋಕ್ಕೆ ಇಡೋಣ. ಇವಾಗ ಇದರಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಬೇಯಲಿಕ್ಕಿದೆ, ಅದಕ್ಕೋಸ್ಕರ ಮತ್ತೆ ನಾನು ಕುದಿ ಬರೋಕ್ಕೆ ಇಡ್ತಾಯಿದ್ದೀನಿ. ಇವಾಗ ಕುದಿ ಬಂದಾಯಿತು. ಇವಾಗ ನಾವೇನು ಮಾಡಬೇಕಂದ್ರೆ ನಾವು ಕಟ್ ಇಟ್ಟಿರುವಂಥ ಮೀನನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಮೀನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿರಬೇಕು. ಅಂದರೆ ಪುಳಿ ಮುಂಚೆ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಹಾಕಿದರೆ. ಇವಾಗ ಇದನ್ನು ಸೌಟ್ ಹಾಕಿ ತಿರುಗಿಸ್ಬಾರ್ದು, ಕೈಯಲ್ಲೇ ತಿರುಗಿಸ್ಬೇಕು. ಯಾಕಂದರೆ ಇಲ್ಲಾಂದರೆ ಮೀನಿನ ಮಾಂಸ ಎಲ್ಲ ಬಿಡುತ್ತೆ ಮುಳ್ಳಿಂದ, ಅದಕ್ಕೋಸ್ಕರ. ಇವಾಗ ಒಂದು 5 ನಿಮಿಷ ಕುದಿ ಬರೋಕ್ಕಿಡೋಣ. ಇವಾಗ ಕುದಿ ಬಂದಾಯಿತು.
ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಕುದಿ ಬಂದಾಯಿತು. ಇವಾಗ ನಾವು ಕುಚ್ಚಲಕ್ಕಿಗೆ ಮೀನು ಸಾರನ್ನ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ಕೊಳ್ಳೋಣ. ಹಾಗೆ ನೀವು ಟ್ರೈ ಮಾಡಿ, ನಮಗೂ ಹೇಳಿ. ಇದೇ ರೀತಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಮುಂದಿನ ವಿಡಿಯೋಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ. ನಾವು ಇನ್ನೂ ವಿಡಿಯೋನ ಹಾಕ್ತಾ ಇರ್ತೀವಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್.